ಇವತ್ತು ನಿಮ್ಮ ಕರ್ನಾಟಕ ನಗರ ಗ್ರಾಮೀಣ ನಗರ ನೀರಾವರಿ ಇದ್ಯಾವುದು ಕುಡಿಯೋ ಇದೆಯಲ್ಲ, ಹಾಂ, ನಮ್ಮ ವಿವೇಕ್ ಕುಲಕರ್ಣಿ ಅವರವರ ನೀರಾವರಿ ಸರಬರಾಜು ನಿಗಮ, ಅರ್ಬನ್ ವಾಟರ್ ಸಪ್ಲೈ ನೀರಾವರಿ, ಹಾಂ, ಜಲಶಕ್ತಿ ಅಲ್ಲ, ನೀರಾವರಿ ಸರಬರಾಜು ನಿಗಮ, ನೀರು ಸರಬರಾಜು ನಿಗಮ 24/7 ಇಲ್ಲಿ ವಿವೇಕ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು? ವಿನಯ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು? ನಾವು ಅಪಾದನೆ ಮಾಡ್ತಾ ಇಲ್ಲ. ಇದೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಇವರಿಗೆ ಬೇಕಾದಂಥ ಆಯ್ದ ಕಾಂಟ್ರಾಕ್ಟರ್ಗಳು ಬೇಕಾದಂಥ ರೀತಿ ಸ್ವೇಚ್ಛಾಚಾರವಾಗಿ ಅವಾರ್ಡ್ ಮಾಡಿ ಲೂಟಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು BJP ಸ್ನೇಹಿತರು ಹೇಳಿಲ್ಲ, ನಾವು ಹೇಳಿಲ್ಲ. ನಿಮ್ಮ ಪಕ್ಷದ ಶಾಸಕರು ಆ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಬಿಸಾಕ್ತೀನಿ, ದಾಖಲೆಗಳ ಸಮೇತ ಇಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಚರ್ಚೆ ಮಾಡಿರೋದನ್ನು ಮಾಧ್ಯಮಗಳು ನೀವು ಬರೆದಿದ್ದೀರಿ. ಮುಖ್ಯಮಂತ್ರಿಗಳಿಂದ ಏನಾದರೂ ಇದಕ್ಕೆ ಕ್ಲಾರಿಫಿಕೇಷನ್ ಬಂದಿದೆಯಾ? ಇನ್ನು 187 ಕೋಟಿ ಪಾಪ ಏನು ಹಿಂದುಳಿದವರು, ದಲಿತರ ವಾರಸುದಾರರು ಇವರು ಇದೇನೋ. ಈಗ ಅಲ್ಲೆಲ್ಲ ಹುಬ್ಳಿಲಿ ಬೇರೆ ಇದೇನೋ ಅಹಿಂದ ಸಮಾವೇಶ ಮತ್ತಿನ್ನೊಂದು ನಡೀತದಂತೀಗ, ಡೇಟ್ ಫಿಕ್ಸ್ ಆಗಿದೆ, ಅಹಿಂದ ಸಮಾವೇಶ. ಯಾವ ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜಾತಿಯ ಜನತೆಗೆ ಆರ್ಥಿಕ ನೆರವು ಕೊಡ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ 187 ಕೋಟಿ ಹಣ ಇವತ್ತು ಹಗರಣ ಏನಿದೆ, 92 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೊಟ್ಟು ಯಾವುದೋ ಬ್ಯಾಂಕ್ನಲ್ಲಿ ಇಡಿ ಅಂತಕ್ಕಂಥದ್ದು ಆದೇಶ ಮಾಡಿದ್ದೀರಿ ಅಂತೇಳಿ ಮಾಧ್ಯಮದ ಸ್ನೇಹಿತರು ಜನತೆ ಮುಂದೆ ಇಟ್ಟಿದ್ದೀರಿ. ಈಗ ಅದೆಲ್ಲೋ ವೈನ್ ಶಾಪಲ್ಲಂತೆ, ಸೈಕಲ್ ಶಾಪಲ್ಲಂತೆ ಸಿಕ್ಕಿದ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ SIT ಬಿಟ್ಟು. ಎಂಥ ಆಡಳಿತ ಕೊಡ್ತಾ ಇದ್ದೀರಿ? ನನ್ನ ಸರ್ಕಾರ ಅತ್ಯಂತ ಪಾರದರ್ಶಕ ಸರ್ಕಾರ, ನನ್ನ ಸರ್ಕಾರ ಭ್ರಷ್ಟರಹಿತ ಸರ್ಕಾರ ಹೇಳ್ತಿರಲ್ಲ ಮುಖ್ಯಮಂತ್ರಿಗಳು. ಇದು ಯಾವುದಕ್ಕೂ ಏನು ಉತ್ತರ ಕೊಡ್ತೀರಿ? ಯಾವ SIT ತನಿಖೆ ಮಾಡಿ ಏನು ಮಾಡ್ತೀರಿ? ಈಗ ಜನಗಳ ದುಡ್ಡು, ಆ ಬಡವರಿಗೆ ಕೊಡಬೇಕಾದ ದುಡ್ಡು ಯಾವ ಆಧಾರದ ಮೇಲೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿಟ್ಟು ಬೆಳಗ್ಗೆ ಅಕೌಂಟ್ ಓಪನ್ನು, ಮಧ್ಯಾಹ್ನ ಅಮೌಂಟ್ ಡ್ರಾ ಎಲ್ಲಾದರೂ ಉಂಟಾ?